ನಾನು ಸ್ವಾಮಿ ಮಾತಾಡ್ತಾ ಇರೋದು ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ. ಇದೊಂದು ಲ್ಯಾಂಡ್ ಬಂದೈತೆ 7.5 ಎಕರೆ. ಮಣ್ಣು ನೋಡಿ ಯಾವ ಥರ ಇದೆ, ಕುಂಕುಮ ಕಣಾಗಿದೆ. ಸುತ್ತ ಸೋಲಾರ್ ಫೆನ್ಸಿಂಗ್ ಆಗಿದೆ, ಸ್ವಂತ ಟಿ ಸಿ ಇದೆ, 2 ಬೋರ್ವೆಲ್ ಇದೆ, ಡ್ರಿಪ್ ಇರಿಗೇಷನ್ ಆಗೈತೆ. ರೈತರ ಪ್ರಾಪರ್ಟಿ ಬರುತ್ತೆ. ಒಂದು 15 ಫಲ ಕೊಡ್ತಾ ಇದೆ ತೆಂಗು. ತಾರ್ ರೋಡ್ಗಿರುವಂಥ ಲ್ಯಾಂಡು, ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ಬೆಂಗಳೂರಿಗೆ 170 ಕಿಲೋಮೀಟ್ರು, ಮೈಸೂರಿಗೆ 60 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ. ಚಾಮರಾಜನಗರ ನಂಜನಗೂಡು ಹೈವೇಗೆ 5 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಬಾಕ್ಸ್ ಟೈಪ್ ಇದೆ. ತಾರ್ ರೋಡಿಗೆ ಒಂದಿದೆ, ಹಿಂದಿ ಕಡೆ ಆಗಲಾಗುತ್ತೆ ನೋಡಿ ಹೆಂಗಿದೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು. 150 ಅಡಿಗೆಲ್ಲ ನೀರು ಬರ್ತಾಯಿದೆ ಇದು ನೋಡಿ. ಎಲ್ಲ ಸುತ್ತ ಸೋಲಾರ್ ಫೆನ್ಸಿಂಗ್ ಇದೆ. ಹೆಂಗಿದೆ ನೋಡಿ. ನೀವು 20 ಅಡಿ 30 ಅಡಿ ತೆಗೆದ್ರೆ ಹಿಂಗೆ ಇದೆ ಮಣ್ಣು. ನಿಮಗೆ ನಂಜನಗೂಡಿಂದ ಬಂದರೆ ಹತ್ರ ಆಗುತ್ತೆ. ಇದಕ್ಕೆ ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ಕಬ್ಬು ನೋಡಿದರೆ ಪಕ್ಕದಲ್ಲಿ ಹೆಂಗಿದೆ. ವಾಟರ್ ಸೋರ್ಸ್ ಇದ್ರೆ ಮಾತ್ರ ಈ ಕಬ್ಬು ಹಾಕೋದು ಒಳ್ಳೆ ನೀರು ನೋಡಿ. ಟೊಮೊಟೊ ಹಾಕಿದ್ದಾರೆ ನೋಡಿ. ತಾರ್ ರೋಡ್ಗೆ ಇರುವಂಥ ಲ್ಯಾಂಡ್ ಇದು. ತೋರಿಸ್ಕೊಡ್ತೀನಿ ನಿಮಗೆ. ಇದೇ ಲ್ಯಾಂಡು. ರೆಡ್ ಸಾಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ಡೈರೆಕ್ಟ್ 1-to-1 ಸಿಟ್ಟಿಂಗ್ ಇರುತ್ತೆ. ರೈತರ ಪ್ರಾಪರ್ಟಿ ಬರುತ್ತೆ, ಜನರಲ್ ಬರುತ್ತೆ ಇದು. ಇವರು ಫರ್ ಎಕರೆ 42 ಲ್ಯಾಕ್ಸ್ ಹೇಳ್ತಿದ್ದಾರೆ. 1 ಎಕರೆಗೆ 42 ಲಕ್ಷ ಹೇಳ್ತಾರೆ. ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ 1-to-1 ಸಿಟ್ಟಿಂಗ್ ಇರುತ್ತೆ. ರೆಡ್ ಸ್ಯಾಲ್ ಹೊಂದಿರುವಂಥ ಲ್ಯಾಂಡು. ಸುತ್ತ ಸೋಲಾರ್ ಫೆನ್ಸಿಂಗ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ. ರೆಡ್ ಸ್ಯಾಲ್ ಬರುತ್ತೆ. 2 ಬೋರ್ವೆಲ್ ಇದೆ. 1-to-1 ಸಿಟ್ಟಿಂಗ್ ಇರುತ್ತೆ ನಮ್ಮ ಹತ್ರ ನೋಡಿ ಸರ್. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಬೇಕು ಅಂದರೆ ದಯವಿಟ್ಟು ನಮ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಇದೆ ಥರ ಇರಲಿ.